ನಮಸ್ತೆ ಸದಾ ವತ್ಸಲೆ. RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದರು. ನಾವು ತೀರ್ಮಾನ ಮಾಡಿದ್ದೀವಿ, ಒಳಿಕ್ ಹಾಕಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು, ಆ ಥರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಯಾರೇ ಆಗಲಿ ಲೀಡ್ರು. ಗುಜರಾತ್ನಲ್ಲಿ ರಾಹುಲ್ ಗಾಂಧಿ ಅವರು ಮಹತ್ವದ ಹೇಳಿಕೆ ಕೊಟ್ಟಿದ್ರು. ಕಾಂಗ್ರೆಸ್ನಲ್ಲಿದ್ದುಕೊಂಡು ಬಿಜೆಪಿಗೋಸ್ಕರ ಕೆಲಸ ಮಾಡ್ತಿರುವಂತಹ ನಾಯಕರನ್ನ ಆದಷ್ಟು ಬೇಗ ಹೊರದಬ್ಬಬೇಕಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಯಾಕೋಸ್ಕರ ಕೊಟ್ಟಿದ್ರೋ ಗೊತ್ತಿಲ್ಲ, ಆದರೆ ಕಾಕತಾಳೀಯವೋ ಏನೋ DK ಶಿವಕುಮಾರ್ ಅವರ ಕಡೆ ಆ ಹೇಳಿಕೆ ಬಂದು ನಿಲ್ತಿದೆ. ಕಾರಣ ಇಷ್ಟೇ, ಧರ್ಮಸ್ಥಳ ಪ್ರಕರಣದಲ್ಲಿ DK ಶಿವಕುಮಾರ್ ಅವರ ನಡೆ ಮತ್ತು ನುಡಿ. ಅವ್ರು ಹೇಳ್ತಿದ್ದಾರೆ, ತಿಮ್ಮರೋಡಿಯನ್ನು ನಾನೇ ಬಂಧಿಸಿದ್ದು, ಏನಿವಾಗ ಏನು ಮಾಡ್ಕೋತೀರ? ಹೌದು, ನಾನೇ ಅರೆಸ್ಟ್ ಮಾಡಿಸಿದ್ದು, ಹೊದ್ದು ಒಳಗಾಕ್ರಿ ಅಂತ ನಾನೇ ಹೇಳಿದ್ದು ಅಂತ ಹೇಳ್ತಿದ್ದಾರೆ. ಇಷ್ಟೇ ಹೇಳಿಲ್ಲ, BL ಸಂತೋಷ್ ನಮ್ಮ ನಾಯಕ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ, ಬಿಜೆಪಿಗೆ BL ಸಂತೋಷ್ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿನ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಅನುಮಾನ ಮೂಡುವ ರೀತಿಯಲ್ಲಿ ಒಬ್ಬ KPCC ಅಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೆ ಅವರದ್ದೇ ಸರ್ಕಾರ ಮತ್ತೆ ಕೋರ್ಟ್ನ ಆದೇಶದ ಮೇರೆಗೆ SIT ರಚನೆ ಮಾಡಿದ ಮೇಲೆ SIT ತನಿಖೆ ನಡೆತಿರುವಂತಹ ಸಂದರ್ಭದಲ್ಲಿ ಇದೊಂದು ಷಡ್ಯಂತ್ರ ಅನ್ನುವಂತಹ ಹೇಳಿಕೆಯನ್ನು ಕೂಡ ಇದೇ DK ಶಿವಕುಮಾರ್ ಅವರು ಕೊಟ್ಟಿದ್ರು. ಅಷ್ಟೇ ಆಗಲಿಲ್ಲ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ತುಂಬಿದ ಸಭೆಯಲ್ಲಿ RSS ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರು, ಬಹುದೊಡ್ಡ ಮೆಸೇಜ್ ಕೊಟ್ಟರು. ಏನು, ನವೆಂಬರ್ ಅಥವಾ ಡಿಸೆಂಬರ್ ಜನವರಿ ಕ್ರಾಂತಿ ಏನಾಗುತ್ತೋ ಆ ಕ್ರಾಂತಿ ಆಗೇ ಆಗುತ್ತೆ ಅನ್ನುವಂತಹ ಖಡಕ್ ಸಂದೇಶವನ್ನು ಕೊಟ್ಟಿರಬಹುದಾ DK ಶಿವಕುಮಾರ್ ಅವರು. ಇನ್ನೂ ಒಂದು, ಬಿಜೆಪಿ ನನಗೆ ಆಫರ್ ಕೊಟ್ಟಿತ್ತು, ಖುದ್ದು ಅಮಿತ್ ಶಾ ಅವರೇ ಹೇಳಿದ್ರು ಅಂತ ಹಲವು ಸಲ DK ಶಿವಕುಮಾರ್ ಅವರೇ ಹೇಳಿದಂತಹ ಮಾತುಗಳು ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ಗೂಗಲ್ ಮಾಡಿದ್ರೆ ಸರ್ಚ್ ಕೊಟ್ಟರು ಸಿಗತ್ತೆ. ಈಶಾ ಫೌಂಡೇಶನ್ನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಇದೇ 2025 ಜನವರಿಯಲ್ಲಿ ಅಮಿತ್ ಶಾ ಅವರು ಮತ್ತು ಇದೇ DK ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ರು. ಅವತ್ತಿನಿಂದಲೂ ಕೂಡ ಒಂದು ಅನುಮಾನ ಇತ್ತು, ಅವರೆಲ್ಲೋ BJPಗೆ ಹೋಗಬಹುದು ಅಂತ. ಬಹುಪಾಲು ಜನ DK ಶಿವಕುಮಾರ್ ಅವರನ್ನ RSS ಕಾಂಗ್ರೆಸ್ ನಾಯಕ ಅಂತ ಕರೀತಿದ್ದಾರೆ ಇವತ್ತಿನ ದಿನ. ಒಂದು, ಅವರು ಸಾಫ್ಟ್ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಒಬ್ಬ ಹಿಂದುವಾಗಿ ಹಿಂದುತ್ವ ಪ್ರತಿಪಾದನೆ ಮಾಡದೆ ಮತ್ತಿನ್ನೇನು ಮಾಡ್ತಾರೆ? ಅದರಲ್ಲಿ ಸಾಫ್ಟ್ ರಫ್ ಅಂತ ಏನಿರೋದಿಲ್ಲ, ಒಳಗಡೆ ಆದರೂ ಒಂದು ಹಿಂದುತ್ವ ಗಟ್ಟಿಯಾಗಿರುತ್ತೆ. ಆದರೆ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಏನು ಹೇಳುತ್ತೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತದಂತಹ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ನೆಲದಲ್ಲಿ ಹೇಗೆ ಒಬ್ಬ ನಾಯಕ ವರ್ತಿಸಬೇಕೋ ಆ ರೀತಿ ವರ್ತಿಸ್ತಾರೆ. ಸಾಫ್ಟು ರಫ್ ಅಂತಿರಲ್ಲ, ಹಿಂದುತ್ವನೇ. ಕೆಲವರು ಹೇಳ್ಕೊಳ್ಳೋದಿಲ್ಲ, ಕೆಲವರು ಹೇಳ್ಕೊತಾರೆ ಅಷ್ಟೆ. ಆದರೆ ಇಲ್ಲಿ DK ಶಿವಕುಮಾರ್ ಅವರ ಇಷ್ಟೂ ಪ್ರಕರಣವನ್ನು ನೋಡ್ಕೊಂಬನ್ನಿ. ಒಂದು, ಅವರು ಷಡ್ಯಂತ್ರ ಅಂತ ಹೇಳಿದ್ರು. ಆ ನಂತರದಲ್ಲಿ ಹೌದು, ತಿಮ್ಮರೋಡಿಯನ್ನು ಹೊದ್ದು ಹೊಳಗಾಕಿ ಅಂತ ಹೇಳಿದ್ ನಾನೇ ಅರೆಸ್ಟ್ ಮಾಡಿಸಿದ್ದೀನಿ ಅನ್ನುವಂತಹ ಖಡಕ್ ಸಂದೇಶವನ್ನು ಕೊಟ್ಟಿರುವಂಥದ್ದು. ಜೊತೆಯಲ್ಲಿ ಇಲ್ಲಿ ಸೂಪರ್ CM ನಾನೇ ಅನ್ನೋ ಮೆಸೇಜು ಕೊಡ್ತಿದ್ದಾರೆ. ಯಾಕಂದರೆ ಷಡ್ಯಂತ್ರ ಅಂತ ಹೇಳಿದ್ದು ಇದೇ DK ಶಿವಕುಮಾರ್ ಅವರು. ಜೊತೆಯಲ್ಲಿ ಹೊದ್ದೊಳಗಾಕಿ, ಈವನ್ ಸಮೀರ್ ಪ್ರಕರಣಕ್ಕೂ ಕೂಡ ಅದೇ ಅನ್ವಯಿಸುತ್ತೆ. ಒಬ್ಬ ತಿಮ್ಮರೋಡಿಯನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದಂತಹ DCM ಅವರಿಗೆ ಒಬ್ಬ ಸಮೀರನ್ನು ಕೂಡ ಒದ್ದು ಒಳಗಾಕಿ ಎನ್ನುವಂತಹ ಮೆಸೇಜ್ ಕೊಡದೇ ಇರುವಂತಹ ಸಾಧ್ಯತೆ ಇರುತ್ತಾ? ಕೊಟ್ಟಿರಬಹುದು. ಯಾಕಂದರೆ ಇಷ್ಟೂ ಮಾತುಗಳನ್ನು ಅವರೇ ಹೇಳಿದ್ದಾರೆ. ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟರೆ ಸಿಗತ್ತೆ. ಹೌದು, ತಿಮ್ಮರೋಡಿಯನ್ನು ಒದ್ದುಗೊಳಗಾಕಿ, ಅವನ ಹತ್ರ ಏನು ದಾಖಲೆ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ DK ಶಿವಕುಮಾರ್ ಅವರು, KPCC ಅಧ್ಯಕ್ಷರು. ಜೊತೆಯಲ್ಲಿ ಇಲ್ಲಿ ನಮ್ಮ ನಾಯಕ BL ಸಂತೋಷ್ ಅವರು ಅಂತಿರುವಂತಹ ಮಾತುಗಳನ್ನು ಯಾರೆಲ್ಲ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೋ ಅವರು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಒಂದು ರಾಜ್ಯದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರೇ BL ಸಂತೋಷ್ ನಮ್ಮ ನಾಯಕ ಅಂತ ಹೇಳ್ತಿದ್ದಾರೆ ಅನ್ನೋದಾದ್ರೆ ಆ ಪಕ್ಷದ ಕಾರ್ಯಕರ್ತರ ಸ್ಥಿತಿ ಎಲ್ಲಿಗೆ ಬಂದು ನಿಂತಿರಬಹುದು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಯಾರೆಲ್ಲ ಧ್ವನಿ ಎತ್ತುತ್ತಿದ್ದಾರೆ, ಯಾರ ಧ್ವನಿಯನ್ನು ಅಡಗಿಸ್ತಿದ್ದಾರೆ, ಯಾರು ನಿಂತಿದ್ದಾರೆ, ಯಾರಿಂದ ಇದೆಲ್ಲ ಆಗ್ತಿದೆ, ಬಹುಪಾಲು ಜನಕ್ಕೆ ಗೊತ್ತಿರುತ್ತೆ. ಆದರೆ ಒಂದು ಲೆಕ್ಕ ಏನಂದ್ರೆ, ಕಾಂಗ್ರೆಸ್ ಅನ್ನು ಎಷ್ಟು ಸಾಧ್ಯವೋ ಅಷ್ಟು ಮುಗಿಸಿ
ಬೇರೆ ಪಕ್ಷಕ್ಕೆ ಹೋಗ್ತಾರಾ? ಯಾಕಂದರೆ ಜನ ಮಾತಾಡ್ತಿರುವಂಥದ್ದು ಕಮೆಂಟ್ಗಳಲ್ಲಿ ಇಂಥದ್ದನ್ನು ಸಾಕಷ್ಟು ನಾನು ಓದಿದ್ದೀನಿ. ಇದು ನಂದಲ್ಲ, ಜನಾಕ್ರೋಶದ ಧ್ವನಿ ಅಷ್ಟೇ ಇದು. ಅವ್ರೇನು ಹೇಳ್ತಿದ್ದಾರೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಒಂದು ಆರಂಭದಿಂದಲೂ ಬಹುಪಾಲು ಜನ ಹೇಳಿದ್ದಿದೆ, ಷಡ್ಯಂತ್ರ ಅಂದ ಕೂಡಲೇ ನೀವು ಯಾಕೆ ಈ ಪಕ್ಷದಲ್ಲಿದ್ದೀರಿ, ಬಿಟ್ಟು ರಿಸೈನ್ ಮಾಡಿ ಹೋಗಿ ಬೇರೆ ಪಕ್ಷದಿಂದ CM PM ಆಗಬಹುದು ಅನ್ನುವಂತಹ ಪ್ರತಿಪಾದನೆಯನ್ನು ಮಾಡಿದ್ರು. ಆದರೆ ಹುಟ್ಟೋ ಕಾಂಗ್ರೆಸ್ಸಿಗ ನಾನು ಅನ್ನುವಂತಹ DK ಶಿವಕುಮಾರ್ ಅವರು ಯಾಕೆ BL ಸಂತೋಷ್ ಅವರನ್ನು ನಮ್ಮ ನಾಯಕ ಅಂತಿದ್ದಾರೆ? ಹರೀಶ್ ಪೂಂಜಾ ಅವರನ್ನು ಅರೆಸ್ಟ್ ಮಾಡಿಸ್ತೀರಾ ಹಾಗಿದ್ರೆ ಅಂತ ಕೇಳಿದ ಪ್ರಶ್ನೆಗೆ ಮಾಧ್ಯಮದವರು ಕೇಳ್ತಾರೆ, ಅವರು ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಹೊರಟೋಗ್ತಾರೆ DK ಶಿವಕುಮಾರ್ ಅವರು. ಎಲ್ಲಿಗೆ ಬಂದು ನಿಲ್ತಿದೆ ಕಾಂಗ್ರೆಸ್ನ ಸ್ಥಿತಿಗತಿ? ಒಬ್ಬ ಸಿದ್ದರಾಮ, ಯಾಕಂದ್ರೆ 135 ಸ್ಥಾನ ನಾವು ಗೆಲ್ತೀವಿ ಅಂತ ಹೇಳಿದ್ದಂತಹ ಖಡಕ್ ಕಾಂಗ್ರೆಸ್ಮನ್ ಇವತ್ತು ಅದೇ ಕಾಂಗ್ರೆಸ್ನ ವಿರುದ್ಧ ಆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡ ನಿರ್ಧಾರ ಒಂದು ಷಡ್ಯಂತ್ರ ಅಂದಂತಹ ನಾಯಕ, ಈ ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷ. ನಮಸ್ತೆ ಸದಾವತ್ಸಲೆ ಅಂತ ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇನ್ಮೇಲೆ RSS ಕಚೇರಿಗೆ ಹೋಗಿ ಅದನ್ನು ಕೂಡ ನಾವು ಕಚೇರಿಯನ್ನಾಗಿ ಬಳಸೋಣ ಅನ್ನುವಂತಹ ಸಂದೇಶ ಕೊಟ್ಟಿರಬಹುದಾ? ಅನುಮಾನ ಮೂಡುತ್ತೆ. ರಾಜಕೀಯದ ಯಾವುದೇ ವಿದ್ಯಾರ್ಥಿಗೆ ಇಂಥದ್ದೊಂದು ಸಂಶಯ ಮೂಡುತ್ತೆ. ಇದರ ಜೊತೆಯಲ್ಲಿ ಯಾಕಂದರೆ ನಮಸ್ತೆ ಸದಾವತ್ಸಲೆ ಅಂತ ಇಂಥವ್ರು ಹೇಳಬೇಕು ಅಂತವ್ರು ಹೇಳಬಾರ್ದು ಅಂತ ಏನಿಲ್ಲ, ಯಾರಿಗಿಷ್ಟ ಆಗುತ್ತೋ ಅವ್ರು ಹೇಳ್ಬೋದು, ತಪ್ಪೇನಿದೆ. ಆದರೆ ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕ ಇಂತಹ ಹೇಳಿಕೆ ಕೊಟ್ಟಾಗ, ಇದೇ ಗುಜರಾತಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಹೇಳಿಕೆ ಕೂಡ ಪೂರಕವಾಗಿ ಕಾಣಿಸುತ್ತೆ. ಯಾರು ಕಾಂಗ್ರೆಸ್ನಲ್ಲಿದ್ದುಕೊಂಡು BJPಯ ಪರವಾಗಿ ಕೆಲಸ ಮಾಡ್ತಾರೋ ಅವರನ್ನು ಒದ್ದು ಹೊರಗಾಕಬೇಕು, ಆದಷ್ಟು ಬೇಗ ಹೊರಗಾಕಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಇವು ಇದೇ ಕುಂಭಮೇಳ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ನಡೆ, ಆನಂತರದಲ್ಲಿ ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಕೊಟ್ಟಂತಹ ಹೇಳಿಕೆ ಅಥವಾ ಪ್ರತಿಕ್ರಿಯೆ, ಪ್ರತಿಯೊಂದು ಮೇಲಿಂದ ಕೆಳಗಿನ ತನಕ ಎಲ್ಲವೂ ಕೂಡ BJPಗೆ ನಾನು ತಕ್ಕದಾದಂತಹ, BJPಗೆ ಸರಿಹೊಂದುವಂತಹ ನಾಯಕ ನಾನು ಅನ್ನೋ ಮೆಸೇಜ್ ಏನಾದರೂ ಕೊಟ್ಟಿರಬಹುದಾ DK ಶಿವಕುಮಾರ್ ಅವರು? ಅಥವಾ ನನ್ನನ್ನು CM ಸ್ಥಾನದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕೂರಿಸದೆ ಹೋದರೆ ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೀನಿ ಅನ್ನೋ ಸಂದೇಶ ಕೊಟ್ಟಿರಬಹುದಾ? ಆದರೆ ಒಂದಂತೂ ಸತ್ಯ, DK ಶಿವಕುಮಾರ್ ಅವ್ರ ಜೊತೆಲಿ ಎಷ್ಟು ಶಾಸಕರು ಬರ್ತಾರೆ ಅದು ಮುಖ್ಯ ಆಗುತ್ತೆ. ಒಂದು ವೇಳೆ ಅದೇ ಕರೆಕ್ಟ್ ಆಗಿದ್ದಿದ್ರೆ 2023 ರಿಸಲ್ಟ್ ಬಂದ ತಕ್ಷಣ DK ಶಿವಕುಮಾರ್ ಅವರ ಬೆನ್ನಿಗೆ 50ಕ್ಕೂ ಅಧಿಕ ಶಾಸಕರ ಬಲ ನಿದ್ದಿದ್ರೆ ಇವತ್ತು ಸಿದ್ದರಾಮಯ್ಯ ಅವರು CM ಆಗ್ತಿರಲಿಲ್ಲ. ಅವತ್ತೂ ಕೂಡ 6 ಜನ ಇದ್ರು, ಇವತ್ತು ಕೂಡ 6ರಿಂದ 15 ಜನ ಬಂದು ನಿಂತ್ಕೋತಾರೆ. ಉಳಿದ 120 ಜನ ಸಿದ್ದರಾಮಯ್ಯ ಅವ್ರ ಜೊತೆಲಿ ಅನ್ನೋದಾದರೆ ಯಾಕೆ ಇಂತಹ ನಾಯಕನನ್ನು CM ಮಾಡುತ್ತೆ ಕಾಂಗ್ರೆಸ್? ನಾನು ಸುಮ್ಮನೆ ಒಂದು ಪೋಲ್ ಹಾಕಿದ್ದೆ, ಯಾರು ಮುಖ್ಯಮಂತ್ರಿ ಆಗಬೇಕು, ಪರಮೇಶ್ವರ್ ಅವರ ಅಥವಾ DK ಶಿವಕುಮಾರ್ ಅವರ ಅಂತ. ಪರಮೇಶ್ವರ್ ಅವರಾದರೂ ಪರವಾಗಿಲ್ಲ ನಮಗೆ, ಆದರೆ DK ಶಿವಕುಮಾರ್ ಮಾತ್ರ ಆಗಬಾರ್ದು ಅಂತ ಸುಮಾರು 70ರಿಂದ 80% ಜನ ಓಟ್ ಹಾಕಿದ್ದಾರೆ. ಅದರ ಅರ್ಥ ಏನು? ಒಂದು ಜನರಲ್ಲಿ ಏನೊಂದು ಅಭಿಪ್ರಾಯ ಇತ್ತು, ಒಂದು ವಿಶ್ವಾಸ ಇತ್ತು, ಒಂದು ನಂಬಿಕೆ ಇತ್ತು. ಅದು ಹಿಂದುಳಿದವರಿರಲಿ, ಅಲ್ಪಸಂಖ್ಯಾತರಲ್ಲಿ, ದಲಿತರಲ್ಲಿ. DK ಶಿವಕುಮಾರ್ ಅಂದರೆ ನಮ್ಮ ನಾಯಕ ಅಂತ. ಈಗ ಅವ್ರು ಅನ್ಕೊಂತಿರುವಂಥದ್ದು ಇಲ್ಲ 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 ಇವರು ನಮ್ಮ ನಾಯಕ ಅಲ್ಲ, RSS ನಾಯಕ ಅಂತ ಭಾವಿಸ್ತಿದ್ದಾರೆ. ಕಮೆಂಟ್ ಕೂಡ ಅಂಥವಿದ್ದಾವೆ. ಅಲ್ಲಿಗೆ DK ಶಿವಕುಮಾರ್ ಅವರು ಮುಂದೊಂದು ದಿನ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಏನೆಲ್ಲ ಕನಸು ಕಟ್ಕೊಂಡಿದ್ರೋ ಅವರ ಹೇಳಿಕೆಗಳು, ಹೇಗೆ ತಿಮ್ರೋಡಿ ಅವರು ಅನಗತ್ಯವಾಗಿ ಮಾತಾಡೋಕೆ ಹೋಗಿ ಇಂಥದ್ದೊಂದು ಸಮಸ್ಯೆಗೆ ಸಿಲುಕಿದ್ರೋ, ಅದೇ ರೀತಿ DK ಶಿವಕುಮಾರ್ ಅವರು ಕೂಡ ಅನಗತ್ಯವಾಗಿ ಮಾತಾಡಲಿಕ್ಕೆ ಹೋಗಿ ತಮ್ಮ ರಾಜಕೀಯ ಭವಿಷ್ಯ, ಮಹತ್ವಾಕಾಂಕ್ಷೆಯ ಸ್ಥಾನಮಾನ ಎಲ್ಲವನ್ನೂ ಕೂಡ ದೂರದ ಬೆಟ್ಟದಂತೆ ಕಾಣಬೇಕಾಗುತ್ತಾ? CM ಆಗ್ತಾರ ಭವಿಷ್ಯದಲ್ಲಾದ್ರೂ DK ಶಿವಕುಮಾರ್ ಅವರು? ಕಮೆಂಟ್ ಮಾಡಿ.